ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 35 ವರ್ಷ ಮೇಲ್ಪಟ್ಟವರಿಗೆ ತಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸಲು ಕೆಲವೊಂದು ನಿಯಮಗಳು ಮತ್ತು ಟಿಪ್ಸ್ಗಳು. 1. ಮೊದಲು ಮುಖಕ್ಕೆ ಕೊಳೆ ಸೇರದಂತೆ ನೋಡಿಕೊಳ್ಳಬೇಕು. ಮುಖದ ಮೇಲೆ ಉಂಟಾಗುವ ಬೆವರು, ರಸ್ತೆ ಮೇಲಿನ ಧೂಳು, ರಾಸಾಯನಗಳು ಚರ್ಮಕ್ಕೆ ಹಾನಿಯುಂಟು ಮಾಡುತ್ತದೆ. ಆದರೆ ಇವುಗಳೊಂದಿಗೆ ಕೈ ಮೇಲಿರುವ ಬ್ಯಾಕ್ಟೀರಿಯಾ ಮುಖಚರ್ಮದ ಮೇಲೆ ಸೇರುತ್ತದೆ. ಆದ್ದರಿಂದ ಅಂಗೈಯಿಂದ ಮುಖವನ್ನು ಮುಟ್ಟುವುದು ಕಡಿಮೆ ಮಾಡಬೇಕು. 2. ಮುಖವನ್ನು ತೊಳೆಯುವ ಮುನ್ನ ಕೈಗಳನ್ನು ಸಾಬೂನಿನಿಂದ ಶುಚಿಗೊಳಿಸಬೇಕು. ಕೈಗಳನ್ನು ಎಷ್ಟು ಶುಚಿಯಾಗಿಟ್ಟುಕೊಂಡರೆ ಮುಖವು ಅಷ್ಟೇ ಶುಚಿಯಾಗಿ ಇರುತ್ತದೆ. 3. ಬೇಸಿಗೆಯಲ್ಲಿ ಮುಖಚರ್ಮ ಆರಿದಂತೆ ಒಣಗಿದಂತೆ ಇರುತ್ತದೆ. ತಾಜಾ ನಿಂಬೆರಸ, ಹಾಲು, ರೋಸ್ ವಾಟರ್, ಗ್ಲಿಸರಿನ್ ಮಿಶ್ರಣವನ್ನು ರಾತ್ರಿ ಸಮಯದಲ್ಲಿ ಮುಖಕ್ಕೆ ಹಚ್ಚಿ ಬೆಳಗಿನ ಜಾವ ಶುಭ್ರವಾಗಿ ತೊಳೆಯುವುದು ಒಳ್ಳೆಯದು. 4. ಮುಖದ ಮೇಲೆ ಮೊದಲು ನೀರು ಸಿಂಪಡಿಸಿಕೊಳ್ಳಬೇಕು. ತಣ್ಣೀರಿಗಿಂತಲೂ ಬೆಚ್ಚಗಿನ ನೀರನ್ನು ಮುಖ ಶುಚಿಗೊಳಿಸಲು ಉಪಯೋಗಿಸುವುದು ಉತ್ತಮ. ಮುಖದ ಮೇಲೆ ಸೂಕ್ಷ್ಮಜೀವಿಗಳು ಸೇರುವ ಮತ್ತೊಂದು ಪದ್ಧತಿ ಟೆಲಿಫೋನ್ ಮೂಲಕ. ಹಲವರು ಬಳಸುವ ರಿಸೀವರ್ ಮೇಲೆ ಹಲವು ರೀತಿಯ ಬ್ಯಾಕ್ಟೀರಿಯಾ ಸೇರುತ್ತದೆ. ಅವು ಫೋನಿನಲ್ಲಿ ಮಾತಾಡುವಾಗ ಮತ್ತೊಬ್ಬರ ಮುಖಚರ್ಮಕ್ಕೆ ಸೇರುತ್ತದೆ. ಆದ್ದರಿಂದ ಫೋನನ್ನು ಶುಚಿಯಾಗಿ ಒರೆಸಿದ ನಂತರವೇ ಉಪಯೋಗಿಸಬೇಕು. ಮುಖ ಶುಚಿಗೊಳಿಸಲು ಬೇಕಾದ ಸಾಬೂನು ಅಥವಾ ಕ್ಲೆನ್ಸರ್ ಅನ್ನು ಆರಿಸಿಕೊಳ್ಳಬೇಕು. ಇದು ಮುಖಚರ್ಮದ ರೀತಿಯನ್ನು ಅನುಸರಿಸಿ ಆಯ್ದುಕೊಳ್ಳಬೇಕು. ಬಳಸಿದ ಅನುಭವದ ಮೇರೆಗೆ ಯಾರಿಗೆ ಯಾವ ರೀತಿಯ ಸಾಬೂನು ಹಿಡಿಸುತ್ತದೆ ಎಂದು ಅರ್ಥವಾಗುತ್ತದೆ. 7. ಗುಲಾಬಿ ಎಲೆಗಳನ್ನು ಮೆತ್ತಗೆ ರುಬ್ಬಿ ಮುಖಕ್ಕೆ ಹಚ್ಚಿಕೊಂಡರೆ ಜಿಡ್ಡು ಜಿಡ್ಡಾಗಿರುವ ಮುಖದಲ್ಲಿ ಹೊಳಪು ಮೂಡುತ್ತದೆ. 8. ಮುಖ ತೊಳೆಯುವಾಗ ಜಡೆಯನ್ನು ಹಿಂದಕ್ಕೆ ಕಟ್ಟಬೇಕು. ಕೂದಲು ನೆನೆಯದಂತಿರಬೇಕು. ಕೂದಲನ್ನು ನೆನೆಸಿದ ನೀರು ಮತ್ತೆ ಮುಖದ ಮೇಲೆ ಬರುವುದು ಒಳ್ಳೆಯದಲ್ಲ. 9. ಕತ್ತಿನ ಭಾಗವನ್ನು ಸಹ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಮುಖದ ಮೇಲಿನ ಸಾಬೂನನ್ನು ಬೆರಳುಗಳ ತುದಿಯಿಂದ ಎಲ್ಲೆಡೆ ಸೋಕುವಂತೆ ಹಚ್ಚಬೇಕು. ಬೆರಳುಗಳ ತುದಿಯನ್ನು ಮುಖದ ಚರ್ಮದ ಮೇಲೆ ಹಗುರವಾಗಿ ಗುಂಡಾಗಿ ಕದಲಿಸುವುದು ಉತ್ತಮ. 10. ಮುಖದ ಮೇಲೆ ಕಪ್ಪು ಚುಕ್ಕಿಗಳಿರುವ ಪ್ರದೇಶವನ್ನು ಎಚ್ಚರಿಕೆಯಿಂದ ತೊಳೆಯಬೇಕು. ಮುಖ್ಯವಾಗಿ ಮೂಗಿನ ತುದಿಯಲ್ಲಿ ಬ್ಲ್ಯಾಕ್ ಹೆಡ್ಸ್ ಇರುತ್ತದೆ. ತುಂಬಾ ಜನ ಮೂಗಿನ ಭಾಗವನ್ನು ಶುಚಿಗೊಳಿಸುವುದು ನಿರ್ಲಕ್ಷ್ಯ ವಹಿಸುತ್ತಾರೆ. ಮೂಗಿನ ಭಾಗದ ಮೇಲೆ ವಿಶೇಷ ಆಸಕ್ತಿ ವಹಿಸಿದರೆ ಅವುಗಳ ಸಮಸ್ಯೆ ಇರುವುದಿಲ್ಲ. 11. ಮುಖಕ್ಕೆ ಹಚ್ಚಿರುವ ಸಾಬೂನನ್ನು ನಿಧಾನವಾಗಿ ಬೆಚ್ಚಗಿನ ನೀರಿನಿಂದ ತೊಳೆದು ತೊಲಗಿಸಬೇಕು. ಟವಲ್ನ ಶುಚಿತ್ವವು ಮುಖ್ಯ. ಮುಖವನ್ನು ಎಷ್ಟು ಎಚ್ಚರಿಕೆಯಿಂದ ತೊಳೆದುಕೊಂಡರೂ ಟವಲ್ನಲ್ಲಿ ಕೊಳೆಯಿದ್ದರೆ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗುತ್ತದೆ. ಟವಲ್ ಶುಚಿಯಾಗಿದ್ದು ಒದ್ದೆ ಹೀರುವಂತಿರಬೇಕು. ಇಲ್ಲದಿದ್ದರೆ ಟವಲ್ನ ಕೊಳೆ ಮುಖಕ್ಕೆ ಹಚ್ಚಿದಂತಾಗುತ್ತದೆ. 12. ಮುಖ ತೊಳೆದ ನಂತರ ಹತ್ತಿಯನ್ನು ಟೋನರ್ನಲ್ಲಿ ನೆನೆಸಿ ಮುಖದ ಮೇಲೆ ಉಳಿದಿರುವ ಸಾಬೂನನ್ನು ಅಥವಾ ಉಪಯೋಗಿಸಿದ ಇತರೆ ಪದಾರ್ಥಗಳನ್ನು ಸರಿ ಅಥವಾ ಸಂಪೂರ್ಣವಾಗಿ ತೊಲಗಿಸುವಂತೆ ಮಾಡಬೇಕು. ಚರ್ಮದ ಮೇಲೆ ರಾಸಾಯನಿಕ ಹಾಗೆ ಉಳಿದಿರುವುದು ಒಳ್ಳೆಯದಲ್ಲ. 13. ಕೊನೆಯದಾಗಿ ನಿಮಗೆ ತುಂಬ ಇಷ್ಟವಾದ ಅಥವಾ ನಿಮಗೆ ಉತ್ತಮ ಫಲಿತಾಂಶ ನೀಡುವ ಮಾಯಶ್ಚರೈಸರ್ನ್ನು ಮುಖಕ್ಕೆ ಬಳಸಿರಿ. ಮಾಯಶ್ಚರೈಸರ್ ಅನ್ನು ಬೆರಳಿನ ತುದಿಗಳಿಂದ ಮುಟ್ಟಬೇಕೇ ಹೊರತು ಗಟ್ಟಿಯಾಗಿ ಬಲವಾಗಿ ಕೈಗಳಿಂದ ಉಜ್ಜಬಾರದು. 14. ಪರಿಪೂರ್ಣ ನಿದ್ದೆಯಾಗದಿದ್ದರೆ ಮುಖದ ತ್ವಚೆ ದಣಿದಂತೆ ಬಾಡಿದಂತೆ ಭಾಸವಾಗುತ್ತದೆ ಹಾಗೂ ಅದಕ್ಕೆ ಇರಬೇಕಾದ ಹೊಳಪು ಕೂಡ ಇರುವುದಿಲ್ಲ. 15. 1 ಚಮಚ ಜೇನು, ಟೊಮೆಟೊ ಗೊಜ್ಜು ಸೇರಿಸಿ ಪೇಸ್ಟಿನಂತೆ ತಯಾರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ. 20 ನಿಮಿಷದ ನಂತರ ತೊಳೆಯಬೇಕು. ಒಣಚರ್ಮ ಇರುವವರಿಗೆ ಈ ಚಿಕಿತ್ಸೆ ಹೆಚ್ಚು ಉಪಯೋಗವಾಗುತ್ತದೆ. ಒಳ್ಳೆಯ ಗಂಧದ ಫೇಸ್ ಪ್ಯಾಕ್ ಚರ್ಮಕ್ಕೆ ತಂಪು ನೀಡಿ ಮೃದುತ್ವವನ್ನು ನೀಡುತ್ತದೆ. ಇದರಲ್ಲಿ ಸ್ವಲ್ಪ ರೋಸ್ ವಾಟರ್ ಸೇರಿಸಿ ಲೇಪಿಸಿದರೆ ಇನ್ನೂ ಒಳ್ಳೆಯದು. ಇದರಿಂದ ಯಾವುದೇ ಅನ್ಯ ಪರಿಣಾಮವಿಲ್ಲ, ಏಕೆಂದರೆ ಇದರಲ್ಲಿ ಯಾವುದೇ ರಾಸಾಯನ ಮಿಶ್ರಣವಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.